ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಮಕ್ಕಳ ಸ್ಪೆಷಲ್ ರೆಸಿಪಿ ಒಂದು ಚಿಕನ್ ಲಾಲಿಪಾಪ್ ಮಾಡ್ತಿದ್ದೇನೆ. ಎಲ್ಲ ಮಕ್ಕಳಿಗೂ ಚಿಕನ್ ಲಾಲಿಪಾಪ್ ಅಂದ್ರೆ ತುಂಬಾ ಇಷ್ಟ. ನನ್ನ ಮಗಳಿಗೂ ತುಂಬಾ ಇಷ್ಟ. ಅವಳಿಗೆ ಎಲ್ಲಿ ಹೋದ್ರು ಇದೊಂದು ಆರ್ಡರ್ ಮಾಡ್ತಾಳೆ. ಸೊ ಇದು ರೆಸಿಪಿ ನಾನು ಮಾಡ್ತಿದ್ದೇನಲ್ಲ, ಇದು ಡ್ರೈ ಮಾಡ್ತಿದ್ದೇನೆ. ಈ ವೀಕ್ ಅಲ್ಲಿ ನಾನು 3 ಟೈಪ್ ಚಿಕನ್ ಲಾಲಿಪಾಪ್ ರೆಸಿಪಿ ಮಾಡ್ತಿದ್ದೇನೆ. ಸೊ ಫಸ್ಟ್ ಇವತ್ತಿದು ರೆಸಿಪಿ ಡ್ರೈ ರೆಸಿಪಿ, ಸಿಂಪಲ್ ಡ್ರೈ ಚಿಕನ್ ಲಾಲಿಪಾಪ್, ಐ ಮೀನ್ ಫ್ರೈ ಮಾಡ್ತಿದ್ದೇನೆ. ಸೊ ನೆಕ್ಸ್ಟ್ 2 ಬೇರೆ ಬೇರೆ ಮಾಡ್ತಿದ್ದೇನೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಸಿಂಪಲ್ ಆದ ಚಿಕನ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದು ಡ್ರೈ ಫ್ರೈ ಐಟಮ್. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಲಾಲಿಪಾಪ್ ಪೀಸಿಗೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಹಳದಿ ಪೌಡರ್, ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಒಂದು ಟೀ ಸ್ಪೂನ್ ಶುಗರ್ ಅಂದ್ರೆ ಸಕ್ಕರೆ ಹಾಕಬೇಕು ಸ್ವಲ್ಪ, ಒಳ್ಳೇದಾಗ್ತದೆ, ಟೇಸ್ಟ್ ಡಿಫ್ರೆಂಟ್ ಬರ್ತದೆ. ಮತ್ತೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವಾಗ ನಿಮಗೆ ಇದರಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಹಾಕ್ಬಹುದು, ಅದು ಇನ್ನೂ ಒಳ್ಳೆ ಟೇಸ್ಟ್ ಬರ್ತದೆ. ನಾನು ಮಾಡಲಿಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ಈಗ ಇನ್ನೊಂದು ಬೌಲಿಗೆ 5 ಟೀ ಸ್ಪೂನ್ ಮೈದಾ, 5 ಟೀ ಸ್ಪೂನ್ ಕಾರ್ನ್ಫ್ಲವರ್, 1 ಚಿಟಿಕೆ ಅಷ್ಟು ಫುಡ್ ಕಲರ್, ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು. 2 ಟೀ ಸ್ಪೂನ್ ಸೋಯಾ ಸಾಸ್, 2 ಟೀ ಸ್ಪೂನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಇರ್ತದಲ್ಲ ಅದು. ಇದನ್ನು ಫಸ್ಟ್ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ತುಂಬ ತೆಳು ಬ್ಯಾಟರ್ ಮಾಡಬೇಡಿ, ಸ್ವಲ್ಪ ದಪ್ಪಗೆ ಇರಲಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಫಸ್ಟ್ ಮ್ಯಾರಿನೇಷನ್ ಮಾಡಿದ ನಂತರ 15 ಮಿನಿಟ್ಸ್ ಇಡೀರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚಿಕನ್ ಕೋಟ್ ಆಗಬೇಕು. ಈಗ ಇದನ್ನು ಡೀಪ್ ಫ್ರೈ ಮಾಡಿ. ಒಳ್ಳೆ ಕ್ರಿಸ್ಪ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ಫಸ್ಟಿಗೆ ಮೀಡಿಯಂ ಫ್ಲೇಮ್ ಇಡೀರಿ, ನಂತರ ನಾವು ತೆಗೆಯುವ ಮುಂಚೆ ಸ್ವಲ್ಪ ಫುಲ್ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ಕರೆಕ್ಟ್ ಫ್ರೈ ಮಾಡಿ ಮತ್ತೆ ತೆಗಿಬೇಕು. ಆಗ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ನಮ್ಮ ಚಿಕನ್ ಲಾಲಿಪಾಪ್ ರೆಡಿಯಾಗಿ. ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಉಂಟಲ್ಲ, ಈ ರೆಸ್ಟೋರೆಂಟ್ ಅಲ್ಲಿ ಹೇಗೆ ಚಿಕನ್ ಲಾಲಿಪಾಪ್ ಸಿಗ್ತದಲ್ಲ, ಅದೇ ಟೇಸ್ಟ್ ನಿಮ್ಗೆ ಇದರಲ್ಲಿ ಸಿಗ್ತದೆ. ಟ್ರೈ ಮಾಡಿ ನೋಡಿ ಇದನ್ನು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.